ಸಚಿವ ಕೆಎಚ್ ಮುನಿಯಪ್ಪ ಹುಟ್ಟುಹಬ್ಬ ಔರಾದ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ ವಿತರಣೆ. ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ ಮಾರ್ಚ್ 7, 2026 ರಂದು ಔರಾದ್ ಪಟ್ಟಣದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು. ಔರಾದ್ ಮಾದಿಗ ಸಮಾಜದ ಮುಖಂಡರು ಹಾಗೂ ತಾಲೂಕಿನ ಮಾದಿಗ ಸಮಾಜ ಒಕ್ಕೂಟದ ಅಧ್ಯಕ್ಷರಾದ ಅಶೋಕ ಎಚ್ ದರಬಾರೆ ಮತ್ತು ವಿಜಯಕುಮಾರ ಕೌಡಿಯಾಳ ಅವರ ನೇತೃತ್ವದಲ್ಲಿ ಔರಾದ್ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ದಾಖಲಾಗಿರುವ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬಿಸ್ಕೆಟ್ಗಳನ್ನು ವಿತರಿಸುವ ಮೂಲಕ ಸಚಿವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಮಾದಿಗ ಸಮಾಜದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಉಪ್ಪೆ ನ್ಯೂಸ್ ಜಿಲ್ಲಾ ವರದಿಗಾರರಾದ ಜೈವಂತ ಮೇತ್ರೆ, ಶೇಖಪ್ಪ ಮೇತ್ರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಔರಾದ್ ತಾಲೂಕಿನ ಮಾಜಿ ಹಾಗೂ ಡಿಪ್ಯೂಟೆಡ್ MLA ವಿಜಯಕುಮಾರ್ ಕೌಡೇಳವರು ಅವರು ಬಹಳಷ್ಟು ಮಾದಿಗ ಸಮಾಜಕ್ಕಾಗಿ ದುಡಿದಂಥ ವ್ಯಕ್ತಿ. ಅವರು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಮಾದಿಗ ಸಮಾಜಕ್ಕೆ ಎಚ್ಚರಿಕೆ ಮಾಡಿದಂಥ ವ್ಯಕ್ತಿ. ಅವರಿಗೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಹಾರಾಜವಾಡಿ ರಾಜ್ಕುಮಾರ್ ತಾಲೂಕಾ ನಾಯಕರು ಕೆಲವು ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ. ನಮ್ಮ ಔರಾದ್ ತಾಲೂಕಿನ ಮಾದಿಗ ಸಮಾಜದ ಒಕ್ಕೂಟದ ತಾಲೂಕಾ ಅಧ್ಯಕ್ಷರಾದ ಅಶೋಕ್ ಎಚ್ ದರ್ಬಾರೆ ಅವರು ಬರ್ತಡೇಯನ್ನು ಆಚರಿಸಲಾಗಿದೆ. ಅದರ ಸಲುವಾಗಿ ಕೆಎಚ್ ಮುನಿಯಪ್ಪ ಅವರ ಬಗ್ಗೆ ಏನಿದೆ ವಿವರಣೆ ಮಾಡಿಕೊಳ್ಳೋಣ. ನಾನು ಅಶೋಕ್ ಎಚ್ ದರ್ಬಾರೆ, ಔರಾದ್ ತಾಲೂಕಿನ ಮಾದಿಗ ಸಮಾಜ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಂದು ನಮ್ಮ ಕರ್ನಾಟಕದ ಧೀಮಂತ ನಾಯಕರು ಮತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಕೆಎಚ್ ಮುನಿಯಪ್ಪರವರ ಒಂದು ಹುಟ್ಟುಹಬ್ಬ. ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ, ಕರ್ನಾಟಕ ಇಡೀ ಜನ, ಎಲ್ಲ ರಂಗದ ಜನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇವರು ಒಂದು ಧೀಮಂತ ನಾಯಕರಾಗಿ ಮಾದಿಗ ಸಮಾಜದ ಒಂದು ಏಳಿಗೆಗಾಗಿ ಇಡೀ ರಾಜ್ಯದ ಬಡ ಜನರ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಔರಾದ್ ತಾಲೂಕಿನಲ್ಲಿ ಅಭಿಮಾನಿ ಬಳಗ ಇದೆ. ಸಮಾಜದ ಎಲ್ಲ ಕಾರ್ಯಕರ್ತರು, ಮುಖಂಡರು ಸೇರಿಕೊಂಡು ನಾವು ತಾಲೂಕದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬರ್ತ್ಡೇ ಮಾಡೋಣ. ಆಮೇಲೆ ಬಡ ರೋಗಿಗಳಿಗೆ ಅವರ ಒಂದು ಹೆಸರಿನ ನಿಮಿತ್ತವಾಗಿ ಕೇಕ್ ಕಟ್ ಮಾಡಿ ಹಣ್ಣು ಹಂಪಲು ಹಚ್ಚುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಿಂದ ಇವಾಗ ಇಲ್ಲಿಯವರೆಗೆ ಡಾಕ್ಟರ್ ಮೇಡಮ್ ಅವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹೋಗಿದ್ದಾರೆ. ಈಗ ನಾವು ಎಲ್ಲ ಮುಖಂಡರು ದಯಮಾಡಿ ಒಳಗಡೆ ಹೋಗಿ ಬಡ ರೋಗಿಗಳಿಗೆ ಇದು ಹಣ್ಣುಗಳು ವಿತರಣೆ, ಹಣ್ಣು ಬಿಸ್ಕಿಟು ಕೇಕು ವಿತರಣೆ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತೀನಿ. ದಯಮಾಡಿ ಎಲ್ಲರೂ
ರೋಗಿಗಳ ಕಡೆಗೆ ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪ ಅವರ ಜನ್ಮದಿನದ ಅಂಗವಾಗಿ ನಾವು ಔರಾದ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಔರಾದ್ನಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದೀವಿ. ಈ ಪ್ರಯುಕ್ತ ಡಾಕ್ಟರ್ ಮೇಡಮ್ ಅವರು ಬಂದಿದ್ದಾರೆ. ದಯಮಾಡಿ ಕೇಕ್ ಕಟ್ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ನಾನು ಅವರನ್ನು ಕೇಳ್ಕೊಳ್ತೀನಿ. ಕೈ ಬೇಡ ಹಾಯ್ ಮಾಡಿ ಓಕೆ ಓಕೆ ಈಗೊಂದು ನಮ್ಮ ತಾಲೂಕದಲ್ಲಿ ಪ್ರತಿಯೊಂದು ನಮ್ಮ ಸಮಾಜದವರಿಗೆ ಹಿರಿಯರಿಗೆ ಬಡವರಿಗೆ ಸಣ್ಣರಿಗೆ ದೊಡ್ಡರಿಗೆ ಎಲ್ಲರಿಗೆ ಮಾರ್ಗದರ್ಶಿಯಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವ್ರಿಗೆ ಕೂಡ ಈ ಸಮಯದಲ್ಲಿ ವಿಶೇಷವಾಗಿ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಎಂಥದೇ ಒಂದು ಕಾರ್ಯಕ್ರಮ ಅದಂದ್ರೆ ಅವ್ರು ಪಾಲ್ಗೊಳ್ತಾ ಇರ್ತಾರೆ. ಅದಕ್ಕೆ ಮತ್ತೊಮ್ಮೆ ಇನ್ನೊಂದು ಸಾರಿ ದರ್ಬಾರಿ ಅಣ್ಣನವರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಬೀದರ್ 24/7 ಜಿಲ್ಲೆ ವರದಿಗಾರರು ಜಯವಂತ್ ಮೇತ್ರೆ ಚಿಂತಾಕಿ, ಜೊತೆಯಲ್ಲಿ ಶೇಖಪ್ಪ ಮೇತ್ರೆ ಚಿಂತಾಕಿ.